ನಮಸ್ಕಾರ. ಅಪ್ಪನಂತೆ ಮಗಳು, ತಂದೆಗೆ ತಕ್ಕ ಮಗಳು. ಈಕೆ ಕನಕಪುರದ ಗಟ್ಟಿಗನ ಗಟ್ಟಿಗಿತ್ತಿ ಮಗಳು. ಉಸಿರು ಚೆಲ್ಲಿದ ಎಸ್ಎಂ ಕೃಷ್ಣ ಅವರ ಪಾರ್ಥಿವದ ಪಕ್ಕ ನಿಂತಿದ್ದಳು ಆ ಹೆಣ್ಣು ಮಗಳು. ಭದ್ರತೆಗೆ ಅಂತ ಬಂದ ಪೊಲೀಸರ ಜೊತೆ ಡಿಸ್ಕಷನ್ನು, ಡೈರೆಕ್ಷನ್ನು, ಸೂಪರ್ವಿಷನ್ನು ಎಲ್ಲವೂ ಆಕೆಯದ್ದೇ. ಅವಳು ಕನಕಪುರ ಬಂಡೆಯ ಮುದ್ದಿನ ಮಗಳು, ಛಲಗಾರನ ಛಲಗಾತಿ ಪುತ್ರಿ. ಎಸ್ಎಂ ಕೃಷ್ಣ ಅವರ ಮನೆಗೆ ಸೊಸೆಯಾಗಿ ಬಂದವಳು ಆ ಕುಟುಂಬಕ್ಕೆ ಮನೆ ಮಗಳಾದ ಕಥೆಯೇ ಇವತ್ತಿನ ಸುವರ್ಣ ಸ್ಪೆಷಲ್ ಗಟ್ಟಿಗನ ಗಟ್ಟಿಗಿತ್ತಿ ಮಗಳು. ಕೃಷ್ಣ ಪಾರ್ಥಿವದ ಪಕ್ಕ ನಿಂತಿದ್ದಳು ಆ ಹೆಣ್ಣು ಮಗಳು. ಪೊಲೀಸರಿಗೆ ಡೈರೆಕ್ಷನ್, ಸೂಪರ್ವಿಷನ್ ಅವಳದ್ದೇ ಉಸ್ತುವಾರಿ. ಆಕೆ ಡಿಕೆ ಪುತ್ರಿ, ಗಟ್ಟಿತನದಲ್ಲಿ ಅಪ್ಪನ ಪಡಿಯಚ್ಚು. ಸೊಸೆಯಾಗಿ ಬಂದವಳು ಕೃಷ್ಣ ಕುಟುಂಬಕ್ಕೆ ಮನೆ ಮಗಳಾಗಿದ್ದು ಹೇಗೆ? ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಹೀಗೆ ಉಸಿರು ಚೆಲ್ಲಿ ಮಲಗಿರೋ ಹೊತ್ತಲ್ಲಿ ಅವರ ಪಾರ್ಥಿವದ ಪಕ್ಕ ಒಬ್ಬಾಕೆ ಹೆಣ್ಣು ಮಗಳು ಅತ್ತಿಂದಿತ್ತ ಓಡಾಡ್ತಾ ಇದ್ಲು. ಅಂತಿಮ ದರ್ಶನದ ವ್ಯವಸ್ಥೆಗೆ, ಭದ್ರತೆಗೆ ಅಂತ ಬಂದ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ಲು. ಅಲ್ಲಿ ಹಾಗಿರ್ಬೇಕು, ಅಲ್ಲಿ ಹೀಗಿರ್ಬೇಕು ಅಂತ ಸೂಚನೆ ಕೊಡ್ತಾ ಇದ್ಲು. ಕೃಷ್ಣ ಅವರ ಪಾರ್ಥಿವವನ್ನ ಎಲ್ಲಿಡ್ಬೇಕು, ಭದ್ರತೆ ಹೇಗಿರ್ಬೇಕು, ಹೀಗೊಂದಷ್ಟು ವಿಚಾರಗಳ ಬಗ್ಗೆ ಆ ಹೆಣ್ಣು ಮಗಳದ್ದೇ ಉಸ್ತುವಾರಿ. ಮನೆಗೆ ಬಂದ ಎಸಿಪಿ, ಡಿಸಿಪಿ ರ್ಯಾಂಕ್ನ ಪೊಲೀಸ್ ಅಧಿಕಾರಿಗಳ ಜೊತೆ ಡಿಸ್ಕಷನ್ನು, ಅವರಿಗೆ ಡೈರೆಕ್ಷನ್ನು, ಕೊನೆಗೆ ಸೂಪರ್ವಿಷನ್ನು ಎಲ್ಲವೂ ಆಕೆಯದ್ದೇ ಆಗಿತ್ತು. ಅಂದಹಾಗೆ ಆಕೆ ಡಿಕೆ ಪುತ್ರಿ, ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹಿರಿಯ ಮಗಳು, ಮುದ್ದಿನ ಮಗಳು. ಹೆಸರು ಐಶ್ವರ್ಯ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹಿರಿಮಗಳು, ಗಟ್ಟಿತನದಲ್ಲಿ ಅಪ್ಪನ ಪಡಿಯಚ್ಚು, ಬೋಲ್ಡ್ ಅಂಡ್ ಕರೇಜಿಯಸ್ ಲೇಡಿ. ಎಸ್ಎಂ ಕೃಷ್ಣ ಅವರ ಹಿರಿಮಗಳು ಮಾಳವಿಕಾ ಮತ್ತು ಸಿದ್ಧಾರ್ಥ್ ದಂಪತಿಯ ಹಿರಿಮಗ ಅಮರ್ತ್ಯ ಹೆಗಡೆಯ ಪತ್ನಿ ಈ ಐಶ್ವರ್ಯ. ಸಿದ್ಧಾರ್ಥ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ಗೆಳೆಯನ ಮಗನಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ರು ಡಿಕೆಶಿ. ಎಸ್ಎಂ ಕೃಷ್ಣ ಅವರ ಮನೆಗೆ ಸೊಸೆಯಾಗಿ ಹೋಗಿದ್ದ ಐಶ್ವರ್ಯ ಈಗ ಸೊಸೆಯಲ್ಲ, ಮನೆ ಮಗಳು. ಎಸ್ಎಂ ಕೃಷ್ಣ ಮರಣಕ್ಕೀಡಾದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಚಳಿಗಾಲದ ಅಧಿವೇಶನಕ್ಕೆ ಅಂತ ಬೆಳಗಾವಿಯಲ್ಲಿದ್ರು. ಅಪ್ಪ ಬರೋವರೆಗೂ ಕೃಷ್ಣ ಅವರ ಮನೆಯಲ್ಲಿ ಅಷ್ಟೂ ವ್ಯವಸ್ಥೆಗಳನ್ನ ನೋಡಿಕೊಂಡವರು, ಉಸ್ತುವಾರಿಯನ್ನ ವಹಿಸಿಕೊಂಡವರು ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ತಮ್ಮ ಮನೆಯಲ್ಲಿ ರಾತ್ರಿ ಊಟ ಮಾಡಿ ಮಲಗಿದ್ದ ಎಸ್ಎಂ ಕೃಷ್ಣ ಮಂಗಳವಾರ ಸೂರ್ಯ ಹುಟ್ಟೋದಕ್ಕೂ ಮೊದಲೇ ಉಸಿರು ಚೆಲ್ಲಿ ಬಿಡ್ತಾರೆ. ಅತ್ತ ಬೆಳಗಾವಿಯಲ್ಲಿದ್ದ ಡಿಕೆ ಶಿವಕುಮಾರ್ ಗಾಢ ನಿದ್ರೆಯಲ್ಲಿದ್ರು. ಬೆಳಗಿನ ಜಾವ 3 ಗಂಟೆ 2:45 ಗಂಟೆಗೆ ನನ್ನ ಧರ್ಮಪತ್ನಿ ಫೋನ್ ಮಾಡಿದ್ದಾಳೆ, ನೋಡ್ಕೊಳ್ಳಿಲ್ಲ. ನನ್ನ ಮಗಳು ಫೋನ್ ಮಾಡಿದ್ದಾಳೆ, ನೋಡ್ಕೊಳ್ಳಿಲ್ಲ. ಆಮೇಲೆ ನನ್ನ ಗನ್ಮೆನ್ ಬಂದು ಎಬ್ಬರಿಸ್ದ, ನನ್ನ ಧರ್ಮಪತ್ನಿ ಫೋನ್ ಮಾಡಿದ್ದಾರೆ ಅಂತ ಹೇಳಿದೆ. ಈ ಥರ ಆಗಿದೆ ಅಂತ ಹೇಳಿದ್ರು. ತಕ್ಷಣ ಹೊರಟು ವಿಧಿನೇ ಇಲ್ಲ. ತಮ್ಮ ರಾಜಕೀಯ ಗುರು ಎಸ್ಎಂ ಕೃಷ್ಣ ಅವರು ಉಸಿರು ಚೆಲ್ಲಿದಾಗ ಡಿಕೆ ಶಿವಕುಮಾರ್ ಬೆಂಗಳೂರಿನಿಂದ 500 ಕಿಲೋಮೀಟರ್ ದೂರದ ಬೆಳಗಾವಿಯಲ್ಲಿರ್ತಾರೆ. ತಕ್ಷಣ ಹೊರಟು ಬರೋಣ ಅಂದ್ರೆ ಸ್ಪೆಷಲ್ ಫ್ಲೈಟ್ ವ್ಯವಸ್ಥೆಯಾಗಬೇಕು. ಅಷ್ಟರಲ್ಲಾಗ್ಲೇ ಕೃಷ್ಣ ಅವರ ಮನೆಯಲ್ಲಿ ಪಾರ್ಥಿವ ಇಡೋ ವ್ಯವಸ್ಥೆ, ಅಂತಿಮ ದರ್ಶನದ ಅರೇಂಜ್ಮೆಂಟ್ಸ್ ಎಲ್ಲ ಶುರುವಾಗಿತ್ತು. ಬೆಳ್ಳಂಬೆಳಗ್ಗೆಯೇ ಅಷ್ಟೂ ವ್ಯವಸ್ಥೆಗಳ ಉಸ್ತುವಾರಿ ವಹಿಸಿದ್ದು ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ. ಬಂಡೆಯಂತ ಅಪ್ಪನಿಗೆ ಖಡಕ್ ಮಗಳು. ಈಕೆ ಅಪ್ಪನಂತೆ ಛಲಗಾತಿ, ಧೈರ್ಯವಂತೆ. ನಾನು ಎದುಕೊಂಡು ಓಡೋಗೋ
ಕೆಂಪೇಗೌಡನ ಮಗ ಅಲ್ಲ ನಾನು. ಯಾರಿಗೋ ಎದುರಿಸ್ದಂಗೆ ಈ DK ಶಿವಕುಮಾರ್ಗೆ. ಕನಕಪುರದ ಸುಲ್ತಾನನ ಖಡಕ್ ವ್ಯಕ್ತಿತ್ವ ಎಂತದ್ದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. DK ಶಿವಕುಮಾರ್ ಅವರನ್ನ ಕನಕಪುರ ಬಂಡೆ ಅಂತ ಕರೆಯಲಾಗತ್ತೆ. ಹೆಸರಿಗೆ ತಕ್ಕಂತೆ ಅವರು ಬಂಡೇನೆ. ದಂಡಿಗೂ ದಾಳಿಗೂ ಜಗ್ಗದ ಬಗ್ಗದ ಬಂಡೆ ಅದು. ಅಂತ ಬಂಡೆಯ ಧೈರ್ಯವಂತೆ ಛಲಗಾತಿ ಮಗಳು ಐಶ್ವರ್ಯ. DK ಶಿವಕುಮಾರ್ ಸಂಘಟನಾ ಚತುರ ಅಂತಾನೆ ಹೆಸರಾದವರು. ಅಂತ ಅಪ್ಪನ ಸಂಘಟನಾ ಚತುರತೆ ಮಗಳಿಗೂ ರಕ್ತದಲ್ಲೇ ಬಂದಿರೋ ಹಾಗಿದೆ. ಈ ದೃಶ್ಯಗಳನ್ನ ನೋಡಿ ವೀಕ್ಷಕರೇ, ಇಲ್ಲಿ ಪೊಲೀಸರಿಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇರೋ ಐಶ್ವರ್ಯ ಅವರ ನಡೆಯಲ್ಲಿ ಅದೆಂತ ಕಾನ್ಫಿಡೆನ್ಸ್, ಅದೆಂತ ಬೋಲ್ಡ್ನೆಸ್, ಸೇಮ್ ಟು ಸೇಮ್ ಅಪ್ಪನ ತರಾನೇ. ಕೊನೆ ಆಸೆಯನ್ನ DK ಮಗಳ ಬಳಿ ಹೇಳಿಕೊಂಡಿದ್ರು ಕೃಷ್ಣ. SM ಕೃಷ್ಣ ಅವರಿಗೆ DK ಶಿವಕುಮಾರ್ ಅವರು ಮಗನಂತ ಶಿಷ್ಯ. ಇಬ್ಬರ ಮಧ್ಯೆ ತುಂಬಾನೇ ಆತ್ಮೀಯತೆ ಇದೆ. ರಾಜಕೀಯ ಮತ್ತೆ ವೈಯಕ್ತಿಕ ಬದುಕಲ್ಲಿ DK ಅವರಿಗೆ ಮಾರ್ಗದರ್ಶನ ನೀಡ್ತಾ ಬಂದವರು SM ಕೃಷ್ಣ. ನಿಮ್ಗೆಲ್ಲ ಗೊತ್ತಿದೆ, ನನ್ನ ರಾಜಕಾರಣದ ಬದುಕಿನಲ್ಲಿ ತಂದೆ ಮಗನಿಗೆ ಯಾವ ರೀತಿ ಪೋಷಣೆ ಮಾಡ್ತಿದ್ರು ಆ ರೀತಿ ಪೋಷಣೆ ಮಾಡಿ ಇಲ್ಲಿವರೆಗೂ ಬೆಳೆಸಿದ್ದಾರೆ. ಕೃಷ್ಣ ಅವರ ಜೊತೆಗಿನ ಒಡನಾಟ, ಆ ಆತ್ಮೀಯತೆಯ ಕಾರಣದಿಂದಲೇ ಮನೆ ಮಗಳನ್ನ ಕೃಷ್ಣ ಮೊಮ್ಮಗನಿಗೆ ಮದುವೆ ಮಾಡಿಕೊಟ್ಟದ್ದು. SM ಕೃಷ್ಣ ಅವರಿಗೆ ಐಶ್ವರ್ಯ ಮೇಲೆ ಇನ್ನಿಲ್ಲದ ಪ್ರೀತಿ, ಮಮಕಾರ. ಕಾರಣ ಹಲವು. ಒಂದು, ಆಕೆ ತಮ್ಮ ಶಿಷ್ಯ DK ಶಿವಕುಮಾರ್ ಅವರ ಪುತ್ರಿ ಅನ್ನೋದು. ಅದಕ್ಕಿಂತಲೂ ಹೆಚ್ಚಾಗಿ ಆ ಹೆಣ್ಣು ಮಗಳ ಧೈರ್ಯ, ಹಠ, ಛಲ. ಈ ಗುಣಗಳಲ್ಲಿ ಐಶ್ವರ್ಯ ತಂದೆಯ ಪಡಿಯಚ್ಚು. ಇಂಥ ಕಾರಣಗಳಿಗೆ SM ಕೃಷ್ಣ ಅವರು DK ಮಗಳನ್ನ ಮನೆ ತುಂಬಿಸಿಕೊಂಡದ್ದು. ಮನೆಗೆ ಬಂದ ಸೊಸೆ ಮಗಳೇ ಆಗ್ಬಿಟ್ಲು. ನಿಮ್ಗೊಂದು ವಿಷಯ ಗೊತ್ತಾ ವೀಕ್ಷಕರೇ, SM ಕೃಷ್ಣ ಅವರಿಗೆ ಕೊನೆ ಆಸೆ ಒಂದಿತ್ತು. ಅದೇನಂದ್ರೆ ಹುಟ್ಟೂರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಶಾಲೆಯೊಂದನ್ನ ಕಟ್ಟಿಸ್ಬೇಕು ಅನ್ನೋ ಆಸೆ. ಜೀವನದ ಕೊನೆ ಆಸೆಯನ್ನ ಕೃಷ್ಣ ಅವರು DK ಮಗಳು ಐಶ್ವರ್ಯ ಬಳಿ ಹೇಳಿಕೊಂಡಿದ್ರಂತೆ. ಬೆಂಗಳೂರಿನ KPCC ಕಚೇರಿಯಲ್ಲಿ ಮಂಗಳವಾರ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಸ್ವತಃ DK ಶಿವಕುಮಾರ್ ಅವರೇ ಈ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಅವ್ರಿಗೆ ಒಂದು ಆಸೆ ಇತ್ತು, ನನ್ನ ಮಗಳಿಗೇನೋ ಹೇಳಿದ್ರಂತವ್ರು. ನನ್ನ ಮಗಳು ಹೇಳಿದ್ರು ಅವ್ರದ್ದು ಆಸೆ ಹಿಂಗಿದೆ, ಒಂದು ಸ್ಕೂಲ್ ಕಟ್ಟಬೇಕು ಅಂತಿದ್ದಾರೆ ಆ ಜಾಗದಲ್ಲಿ ಅಂತ. DK ಶಿವಕುಮಾರ್ ಅವರ ಪುತ್ರಿ ಪ್ರಭಾವಶಾಲಿ ಹೆಣ್ಣು ಮಗಳಾಗಿರೋ ಕಾರಣಕ್ಕೆ ಜೀವನದ ಕೊನೆ ಆಸೆಯನ್ನ ಆಕೆಯ ಜೊತೆ ಹೇಳಿಕೊಳ್ತಾರೆ ಕೃಷ್ಣ. ಈಕೆ ಕನಕಪುರದ ಗಟ್ಟಿಗನ ಗಟ್ಟಿಗಿತ್ತಿ ಮಗಳು. DKಶಿ ಪುತ್ರಿ ಅದೆಂತ ಹಠವಾದಿ ಹೆಣ್ಣು ಗೊತ್ತಾ? ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸವಾಲುಗಳಿಗೆ ಎದೆ ಕೊಟ್ಟು ನಾಯಕನಾಗಿ ಬೆಳೆದು ನಿಂತವರು. ರಾಜಕೀಯಕ್ಕೆ ಕಾಲಿಟ್ಟದ್ದೇ ದೈತ್ಯ ದೇವೇಗೌಡರ ವಿರುದ್ಧ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸೋ ಮೂಲಕ. ಅಲ್ಲಿಂದ ಇಲ್ಲಿವರೆಗೂ 40 ವರ್ಷಗಳಲ್ಲಿ DK ಶಿವಕುಮಾರ್ ಅವರದ್ದು ಕಲ್ಲು ಮುಳ್ಳಿನ ಹಾದಿ. ದೇವೇಗೌಡರ ಕುಟುಂಬದ ವಿರುದ್ಧ ಹೋರಾಟ ಮಾಡಿಕೊಂಡೇ ರಾಜಕೀಯದಲ್ಲಿ ಒಂದೊಂದೇ ಮೆಟ್ಟಿಲುಗಳನ್ನ ಹತ್ತುತ್ತಾ ಬಂದಿರೋ DKಶಿ 8 ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ, 5 ಬಾರಿ ಮಂತ್ರಿಯಾಗಿದ್ದಾರೆ. ಈಗ ರಾಜ್ಯದ ಅತಿ ಬಲಿಷ್ಠ ರಾಜಕೀಯ ಪಕ್ಷದ ಅಧ್ಯಕ್ಷ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ. ಇದೆಲ್ಲ ಸಾಧ್ಯವಾಗಿದ್ದು ಆ ಗಟ್ಟಿತನದಿಂದ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಅಪ್ಪನಂತೆ ಮಗಳೂ ಗಟ್ಟಿಗಿತ್ತಿ. ಐಶ್ವರ್ಯ DKS ಹೆಗಡೆ ಬೋಲ್ಡ್ ಗರ್ಲ್, ಛಲಗಾರ್ತಿ, ಹಠವಾದಿ ಹೆಣ್ಣು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ತೋರಿಸ್ತೀವಿ ನೋಡಿ ವೀಕ್ಷಕರೇ. DK ಶಿವಕುಮಾರ್ ಅವರು 2019ರಲ್ಲಿ ತಿಹಾರ್ ಜೈಲು ಸೇರಿದ್ದ ಘಟನೆ ನಿಮ್ಗೆ ನೆನ್ಪಿರ್ಲೇಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಪತನಗೊಳ್ತಾ ಇದ್ದಂತೆ ED ಬೇತಾಳ DKಶಿ ಬೆನ್ನೇರಿತ್ತು. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ED ವಿಚಾರಣೆಗೆ ಅಂತ DK ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ಅಲ್ಲಿ ಅಪ್ಪನನ್ನ ನೆನಪಿಸಿಕೊಂಡು ಕಣ್ಣೀರ್ ಹಾಕ್ತಾರೆ. 4 ದಿನ ವಿಚಾರಣೆ ನಡೆಸಿದ ED ಅಧಿಕಾರಿಗಳು ಬಂಡೆಯನ್ನ ಬೋನಿಗೆ ಹಾಕ್ತಾರೆ. DK ಅರೆಸ್ಟ್ ಆಗ್ತಾರೆ. ದೇಶದ ಅತ್ಯಂತ ಶ್ರೀಮಂತ ರಾಜಕಾರಣಿ ತಿಹಾರ್ ಜೈಲು ಪಾಲಾಗ್ತಾರೆ. ಇತ್ತ ಬೆಂಗಳೂರಿನಲ್ಲಿದ್ದ DK ಕುಟುಂಬಕ್ಕೆ ಬರಸಿಡಿಲು.
ಅದರಲ್ಲೂ ಅಪ್ಪನ ಮುದ್ದಿನ ಮಗಳು ಐಶ್ವರ್ಯ ಅಂತೂ ಪ್ರತಿ ಕ್ಷಣ ಚಡಪಡಿಸಿ ಬಿಡ್ತಾರೆ. ಅಪ್ಪನನ್ನ ನೋಡ್ಬೇಕು ಅನ್ನೋ ಹಠ, ಅಮ್ಮನನ್ನ ಒಪ್ಪಿಸಿ ದೆಹಲಿಗೆ ಹೋಗೇ ಬಿಡ್ತಾರೆ ಐಶ್ವರ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.